ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳು ಬಂದಿಲ್ಲ ಅಂತ ಇದ್ದಾರೆ. ಹಾಗೆ ಈ ಒಂದು 19ನೇ ಕಂತಿನ ಹಣ ಕೂಡ ಬಂದಿಲ್ಲ, ಯಾವಾಗ ಬರುತ್ತೆ ಅಂತಾನೂ ಕೂಡ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕೆಲವೊಂದಿಷ್ಟು ಬಿಗ್ಗೆಸ್ಟ್ ಅಪ್ಡೇಟ್ ಇದೆ. ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿದೆ, ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಹಾಗೇನೆ ಇಲ್ಲಿ ನಿಮ್ಮ ಖಾತೆಗಳಿಗೆ ಇಲ್ಲಿ 4,940 ರೂಪಾಯಿ ಮೇಲ್ಗಡೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗ್ತಾ ಇದೆ. ಅದು ಹೇಗೆ ಬಂದು ಜಮಾ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾನೆ. ಹಾಗೆ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಕೆಲವೊಂದಿಷ್ಟು ಬಿಗ್ಗೆಸ್ಟ್ ಅಪ್ಡೇಟ್ ಇದೆ. ನಮಗೆ ಇಲ್ಲಿ 15 kg ಅಕ್ಕಿ ಬರ್ತಾ ಈ ತಿಂಗಳು ಅಂತ ಕೇಳ್ತಾ ಇದ್ರೆ, ಬರ್ತಾ ಇಲ್ವಾ ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಈ ಒಂದು ವಿಡಿಯೋ ಅರ್ಥ ಆಗೋದಿಲ್ಲ ವೀಕ್ಷಕರೇ, ಹಾಗೆ ಹೇಳ್ತಾ ಇದ್ದಾನೆ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದ್ರೆ ಆದರೂ ಕೂಡ ಸಬ್ಸ್ಕ್ರೈಬ್ ಆಗ್ತಲ್ಲ. ಸ್ನೇಹಿತರೆ, ಇದೇ ರೀತಿಯಾಗಿ ಹೆಚ್ಚು ಅಪ್ಡೇಟ್ಸ್ ನಿಮಗೆ ಡೈಲಿ ಸಿಗ್ತಾ ಹೋಗುತ್ತೆ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಮ್ಮ ಚಾನಲ್ ಆದಷ್ಟು ಬೇಗ 50,000 ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ ಅಂತ ಕೇಳ್ತಾ, ಹಾಗೆಯೇ ಈ ಒಂದು ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ನೋಡಿ, ಇದೇ ರೀತಿಯಾಗಿ ನಮಗೆ ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ನೀವು ಲೈಕ್ ಮಾಡೋದ್ರಿಂದ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಈ ಕೂಡಲೇ ಲೈಕ್ನ ಮಾಡಿದ್ರೆ ಲೈಕು. ಬನ್ನಿ ವೀಕ್ಷಕರೇ, ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಈಗ ನಾನು ಫಸ್ಟು ಇಲ್ಲಿ 18ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾನೆ. ಆಮೇಲೆ ನಿಮಗೆ ಮಿಕ್ಕಿದ್ದು ಇಲ್ಲಿ 4,940 ರೂಪಾಯಿ ಬಗ್ಗೆ, ಹಾಗೆ 19ನೇ ಕಂತಿನ ಹಣದ ಬಗ್ಗೆ, ಹಾಗೆ ಅನ್ನಭಾಗ್ಯ ಯೋಜನೆಯ ಹಣದ ಬಗ್ಗೆ, ಹಾಗೆಯೇ ಅಕ್ಕಿ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಓಕೆನಾ. ಇಲ್ಲಿ 18ನೇ ಕಂತಿನ ಹಣ ವೀಕ್ಷಕರೇ, ನಿಮ್ಮ ಖಾತೆಗಳಿಗೆ ಈಗಾಗಲೇ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಹಣ ಬಂದು ತಲುಪಿದೆ. ಕೆಲವೊಂದಿಷ್ಟು ಫಲಾನುಭವಿಗಳು ಹೇಳ್ತಾ ಇದ್ದಾರೆ 18ನೇ ಕಂತಿನ ಹಣ ಬಂದಿಲ್ಲ ಅಂತ. ನೀವು ಕೂಡ ಸ್ವಲ್ಪ ವೆಯ್ಟ್ ಮಾಡಿ ವೀಕ್ಷಕರೇ, ಏಪ್ರಿಲ್ 10ನೇ ತಾರೀಕುವರೆಗೂ ವೆಯ್ಟ್ ಮಾಡಿ. ಅಲ್ಲಿವರೆಗೂ ಕೂಡ ನಿಮ್ಮ ಖಾತೆಗಳಿಗೆ 18ನೇ ಕಂತಿನ ಹಣ ಬಂದು ತಲುಪ್ತಾ ಹೋಗುತ್ತೆ. ಯಾರು ಬಂದಿಲ್ಲ ಅಂತ ಇರ್ತಾರೆ, ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಮ ಖಾತೆಗಳಿಗೂ ಕೂಡ ಹಣ ಬರುತ್ತೆ. ನಿಮ್ಮ ಜಿಲ್ಲೆ ಯಾವುದು, ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಈ ಕೂಡಲೇ ಕಮೆಂಟ್ ಮಾಡಿ, ಓಕೆನಾ. ಹಾಗೇನೆ ವೀಕ್ಷಕರೇ, ಇಲ್ಲಿ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಆ ಒಂದು 19ನೇ ಕಂತಿನ ಹಣ ಕೂಡ ನಿಮಗೆ ಇದೇ ಒಂದು ಏಪ್ರಿಲ್ 2ನೇ ವಾರ, ಅಂದ್ರೆ ಇದೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗುವಂತ ಚಾನ್ಸಸ್ ಎಲ್ಲ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 2ನೇ ವಾರದಲ್ಲಿ ನಾವು ಹಣವನ್ನು ಜಮಾ ಮಾಡ್ತೇವೆ ಅಂತ. ಈಗಾಗಲೇ ಆರ್ಥಿಕ ಇಲಾಖೆ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 2,500 ಕೋಟಿ ಹಣವನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ನಿಮ್ಮ ಖಾತೆಗಳಿಗೆ ಹಣವನ್ನ ಜಮಾ ಮಾಡೋದಷ್ಟೇ ಬಾಕಿ ಅಂತ ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಮಾಹಿತಿಯನ್ನ ಕೊಟ್ಟಿರುವಂತ ಪ್ರಕಾರ ನಿಮ್ಮ ಖಾತೆಗಳಿಗೆ ಇದೇ ಒಂದು ಏಪ್ರಿಲ್ ತಿಂಗಳ 2ನೇ ವಾರದಲ್ಲಿ ಅಥವಾ ನಿಮಗೆ 10ನೇ ತಾರೀಕಿನ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗುತ್ತೆ. ಇದು ಯಾವ ಜಿಲ್ಲೆಗಳಿಗೆ ಬಂದು ಜಮಾ ಆಗುತ್ತೆ ಫಸ್ಟ್ ಅನ್ನೋದನ್ನ ತಪ್ಪದೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಹಾಗೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ, ಓಕೆನಾ. ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಇಲ್ಲಿ 4,980 ರೂಪಾಯಿವರೆಗೂ ಹಣ ಬಂದು ಜಮಾ ಆಗ್ತಾ ಇದೆ. ಅದು ಯಾವ ಹಣ ಅಂತ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಎಷ್ಟೊಂದು ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಗೊತ್ತು. ಇದೇ ರೀತಿಯಾಗಿ ನಿಮಗೆ ಡೈಲಿ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾನೆ ವೀಕ್ಷಕರೇ, ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದ್ರೆ ಆದ್ರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಹಾಗೆ ಹೇಳ್ತಾ ಇದ್ದಾನೆ ಪದೇ ಎಲ್ಲರೂ ಕೂಡ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಮ್ಮ ಚಾನಲ್ 50,000 ಸಬ್ಸ್ಕ್ರೈಬರ್ಸ್ನ ಬೇಗ ಎಲ್ಲರೂ ಕೂಡ ಕಂಪ್ಲೀಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಇನ್ನೂ ಕೂಡ ಎಷ್ಟೊಂದು ಜನ ಲೈಕ್ ಮಾಡಿಲ್ಲ, ಬೇಗ ಎಲ್ಲರೂ ಕೂಡ ಲೈಕ್ನ ಮಾಡಿ ವೀಕ್ಷಕರೇ. ಮಾಡಿದ್ರೆ ಲೈಕು. ಬನ್ನಿ ವೀಕ್ಷಕರೇ, ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಇಲ್ಲಿ ನೋಡಿ, ಈ ಒಂದು 4,980 ರೂಪಾಯಿ ಹೇಗೆ ಬಂದು ತಲುಪ್ತಾ ಇದೆ ಅಂತಂದ್ರೆ, ಇಲ್ಲಿ ನಿಮ್ಮ ಖಾತೆಗಳಿಗೆ ಇಲ್ಲಿ 17ನೇ ಕಂತಿನ ಹಣ ಯಾರಿಗೆ ಬಂದಿದ್ದಿಲ್ಲ, ಹಾಗೆ 18ನೇ ಕಂತಿನ ಹಣ ಯಾರಿಗೆ ಬಂದಿದ್ದಿಲ್ಲ ಅಂತ ಒಂದು ಫಲಾನುಭವಿಗಳಿಗೆ ಈಗ ಟೋಟಲ್ ಆಗಿ 4,000 ರೂಪಾಯಿ ಹಣ ಬಂದು ಇದೇ ಒಂದು 2-3 ದಿನಗಳಲ್ಲಿ ಬಂದು ಜಮಾ ಆಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇಲ್ಲಿ ನಿಮಗೆ 4,000 ರೂಪಾಯಿ ಹಣ ಬಂತು. ಹಾಗೆ ಮೇಲಿನ 900 ಚಿಲ್ಲರೆ ಹಣ ಹೇಗೆ ಬರ್ತಾ ಇದೆ, ಇಲ್ಲಿ ನಿಮ್ಮ ಖಾತೆಗಳಿಗೆ ಇಲ್ಲಿ ನವೆಂಬರ್ ಹಾಗೆ ಡಿಸೆಂಬರ್ ತಿಂಗಳಿನ ಅನ್ನಭಾಗ್ಯ ಯೋಜನೆಯ ಹಣ ಯಾರಿಗೆ ಬಂದಿದ್ದಿಲ್ಲ, ಹಾಗೆ ಜನವರಿ ತಿಂಗಳಿನ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗ್ತಾ ಇರುವಂತದ್ದು ವೀಕ್ಷಕರೇ. ಇಲ್ಲಿ ನಿಮ್ಮ ಖಾತೆಯನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನವೆಂಬರ್, ಡಿಸೆಂಬರ್ ಹಾಗೆ ಜನವರಿ 3 ತಿಂಗಳಿನ ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಇಲ್ಲಿ ಬಂದು ತಲುಪ್ತಾ ಇರುವಂತದ್ದು. ಇದು ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಹಣದ ಬಗ್ಗೆ ಇಲ್ಲಿ ನಮಗೆ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯ ಹಣ ಬರುತ್ತಾ, ಅಕ್ಕಿ ಬದಲು ಹಣ ಬರುತ್ತಾ, ಅಥವಾ ನಮಗೆ ಅಕ್ಕಿಯನ್ನೇ ಕೊಡ್ತಾರ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ, ಇಲ್ಲಿ ನಿಮಗೆ ಇನ್ನು ಮುಂದೆ ಅಂದ್ರೆ ಫೆಬ್ರವರಿ ತಿಂಗಳಿನ ಹಣ ಏನಿದೆ ನಿಮಗೆ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಜನವರಿ ತಿಂಗಳಿಗೆ ಲಾಸ್ಟ್ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಬರುವಂತದ್ದು, ಓಕೆನಾ.
ಇಲ್ಲಿ ಫೆಬ್ರವರಿ ತಿಂಗಳಿಂದ ನಿಮಗೆ ನಿಮ್ಮ ಖಾತೆಗಳಿಗೆ ಹಣ ಬರೋದಿಲ್ಲ. ಇಲ್ಲಿ ಫೆಬ್ರವರಿ ತಿಂಗಳಿಂದ ನಿಮಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನೇ ಕೊಡ್ತಾ ಇದ್ದಾರೆ. ಓಕೆನಾ, ಹಣವನ್ನ ಇಲ್ಲಿ ನಿಮಗೆ ಕೊಡ್ತಾ ಇಲ್ಲ. ಇಲ್ಲಿ ನಿಮಗೆ ಹಾಗಾದ್ರೆ ನಮಗೆ ಈ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳು ಎಷ್ಟು ಕೆಜಿ, 15 ಕೆಜಿ ಅಕ್ಕಿ ಬರುತ್ತಾ ಅಥವಾ 10 ಕೆಜಿ ಅಕ್ಕಿ ಬರುತ್ತಾ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ, ನಿಮಗೆ ಮಾರ್ಚ್ ತಿಂಗಳಿನಲ್ಲಿ 15 ಕೆಜಿ ಅಕ್ಕಿ ಬಂದಿತ್ತು. ಅದು ಹೇಗೆ ಅಂತಂದ್ರೆ ಇಲ್ಲಿ ಫೆಬ್ರವರಿ ತಿಂಗಳಿನ ಅಕ್ಕಿ ಆಗಿರ್ಬೋದು 5 ಕೆಜಿ ಅಕ್ಕಿ, ಹಾಗೆ ಮಾರ್ಚ್ ತಿಂಗಳಿನ 5 ಕೆಜಿ ಅಕ್ಕಿ, ಹಾಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ, ಟೋಟಲ್ ಆಗಿ 15 ಕೆಜಿ ಅಕ್ಕಿ ನಿಮಗೆ ಬಂದು ತಲುಪಿತ್ತು. ಓಕೆನಾ, ನೀವು 15 ಕೆಜಿ ಅಕ್ಕಿಯನ್ನ ತಗೊಂಡಿದ್ರೆ. ಆದ್ರೆ ಈಗ ಏಪ್ರಿಲ್ ತಿಂಗಳಿನಲ್ಲಿ ನಿಮಗೆ ಸಿಗ್ತಾ ಇರುವಂತದ್ದು 10 ಕೆಜಿ ಅಕ್ಕಿ ಅಷ್ಟೇನೆ. ಓಕೆನಾ, 10 ಕೆಜಿ ಅಕ್ಕಿ ಯಾವುದು, ಇಲ್ಲಿ ನಿಮಗೆ ಏಪ್ರಿಲ್ ತಿಂಗಳಿನ 5 ಕೆಜಿ ಅಕ್ಕಿ, ಹಾಗೇನೆ ಇಲ್ಲಿ ಮಾರ್ಚ್ ಅಂದ್ರೆ ಏಪ್ರಿಲ್ ತಿಂಗಳಿನ 5 ಕೆಜಿ ಅಕ್ಕಿ, ಹಾಗೆ ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ. ಓಕೆನಾ, ಟೋಟಲ್ ಆಗಿ 10 ಕೆಜಿ ಅಕ್ಕಿ ಬಂದು ತಲುಪ್ತಾ ಇದೆ. ಈಗ ನೀವೇನ್ ಮಾಡಬೇಕು ಅಂತಂದ್ರೆ ನಿಮ್ಮ ಜಿಲ್ಲೆ ಯಾವುದು, ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಹಣ, ಹಾಗೇನೆ ನಿಮಗೆ ಎಷ್ಟು ಕೆಜಿ ಅಕ್ಕಿ ಬಂದಿದೆ ಮಾರ್ಚ್ ತಿಂಗಳಿನಲ್ಲಿ ಹಾಗೆ ಏಪ್ರಿಲ್ ತಿಂಗಳಿನಲ್ಲಿ ಎಷ್ಟು ಕೆಜಿ ಅಕ್ಕಿ ಬಂದಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ವೀಕ್ಷಕರೇ. ತಪ್ಪದೆ ಇದೇ ರೀತಿಯಾದಂಥ ಅಪ್ಡೇಟ್ಸ್ ಆಗಿ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ತಲುಪುವಾಗೆ ಶೇರ್ ಮಾಡಿ. ಯಾರು 18, 19ನೇ ಕಂತಿನ ಹಣ ಬಂದಿಲ್ಲ ಅಂತಿರ್ತಾರೆ ಅಂತ ಒಂದು ಫಲಾನುಭವಿಗಳಿಗೆ ಹಾಗೇನೆ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೇನೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಇನ್ನೂ ಕೂಡ ಎಷ್ಟೊಂದು ಜನ ಲೈಕ್ ಮಾಡಿಲ್ಲ ಅಂತ ಗೊತ್ತು, ಬೇಗ ಲೈಕ್ನ ಮಾಡಿ ವೀಕ್ಷಕರೇ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ.